ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 7ನೇ ತಾರೀಕು 2025 ಸೋಮವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ. ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 7ನೇ ತಾರೀಕು 2025 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 12 ನಿಮಿಷದಿಂದ ಶುರು ಆದ್ರೆ ಸೂರ್ಯಾಸ್ತ ಸಂಜೆ 6 ಗಂಟೆ 32 ನಿಮಿಷದವರೆಗೂ ಇರುತ್ತೆ. ಸೂರ್ಯ ಮೀನ ರಾಶಿಯಲ್ಲಿ ಇದ್ರೆ ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಇನ್ನು ದಶಮಿ ತಿಥಿ ರಾತ್ರಿ 8 ಗಂಟೆ ಪ್ರಾರಂಭವಾಗುತ್ತೆ. ನಂತರ ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ. ಪುಷ್ಯ ನಕ್ಷತ್ರ ಬೆಳಿಗ್ಗೆ 6 ಗಂಟೆ 25 ನಿಮಿಷದವರೆಗೂ ಇರುತ್ತೆ. ನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ತೈತಲೆಕರಣ ಬೆಳಿಗ್ಗೆ 7 ಗಂಟೆ 36 ನಿಮಿಷದವರೆಗೂ ಇರುತ್ತೆ. ನಂತರ ಗಜಕರ್ಣ ರಾತ್ರಿ 8 ಗಂಟೆ ಅಲ್ಲಿವರೆಗೂ ಇರುತ್ತೆ. ನಂತರ ವಣಿಜಕರ್ಣ ಪ್ರಾರಂಭವಾಗುತ್ತೆ. ಮತ್ತೆ ಧೃತಿಯೋಗ ಸಂಜೆ 6 ಗಂಟೆ 19 ನಿಮಿಷದವರೆಗೂ ಇರುತ್ತೆ. ನಂತರ ಶೂಲ ಯೋಗ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದಲ್ಲಿ ವಿಶೇಷ ದಿನ ಮುಹೂರ್ತ ನೋಡೋದಾದ್ರೆ, ರಾಹುಕಾಲ ಬಂದು ಬೆಳಗ್ಗೆ 7 ಗಂಟೆ 39 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 33 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಬೆಳಿಗ್ಗೆ 10 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ 12 ಗಂಟೆ 49 ನಿಮಿಷದವರೆಗೂ ಇರುತ್ತೆ. ಮತ್ತೆ ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 49 ನಿಮಿಷದಿಂದ 1 ಗಂಟೆ 39 ನಿಮಿಷದವರೆಗೂ ಇರುತ್ತೆ. ನಂತರ ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ 4 ಗಂಟೆ 11 ನಿಮಿಷದವರೆಗೂ ಇರುತ್ತೆ. ಹಾಗಾಗಿ ಇಂದಿನ ದಿನದ ಮುಹೂರ್ತ ನೋಡಿ ನಿಮ್ಮ ಶುಭ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಹಿಂದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರು ಇಂದಿನ ದಿನ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಅಂದ್ರೆ ತಮ್ಮ ಸಂಗಾತಿಯೊಂದಿಗೆ, ಮಕ್ಕಳೊಂದಿಗೆ, ಮತ್ತೆ ನಿಮ್ಮ ಒಂದು ತಂದೆ ತಾಯಿ ಅವರ ಜೊತೆ ಒಂದಿಷ್ಟು ಸಂತೋಷದ ವಾತಾವರಣ ಕಳಿತೀರಿ. ಹಣವನ್ನು ಉಳಿಸಿ ಮತ್ತೆ ಅದನ್ನು ಅನುಪಯುಕ್ತ ವಸ್ತುಗಳಿಗೆ ಖರ್ಚು ಮಾಡೋದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಅಂದ್ರೆ ಬೇಡದೇ ಇರುವಂತ ವಿಚಾರಗಳಿಗೆ ನೀವು ಹಣವನ್ನು ಅತಿ ಹೆಚ್ಚು ಖರ್ಚು ಮಾಡ್ತೀರಿ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಹೊಸ ಹೂಡಿಕೆ ಅವಕಾಶಗಳ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಚಿಂತೆ ಮಾಡಿ ನೀವು ಅದನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಹಣಗಳು ಅತಿ ಹೆಚ್ಚು ಈ ದಿನದಲ್ಲಿ ಖರ್ಚು ಮಾಡ್ತೀರಿ. ಮತ್ತೆ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗೆ ಹೊಸ ಅವಕಾಶಗಳ ಒಂದು ಸಂಪೂರ್ಣವಾದ ಲಾಭವನ್ನು ಪಡೆದುಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಬಂಧು ಮಿತ್ರರೊಂದಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಸಂಬಂಧಿಕರಲ್ಲಿ ಸಂತೋಷದಿಂದ ಇರಲು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿ. ಇನ್ನು ಬೇರೆಯವರೊಂದಿಗೆ ವಿವಾದಗಳಿಂದ ದೂರ ಇರುವಂತದ್ದು ತುಂಬಾ ಉತ್ತಮ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಅವರಿಂದ ನಿಮ್ಮ ಇಡೀ ಜೀವನ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಗಳವಾಗುವಂತ ಸನ್ನಿವೇಶದಲ್ಲಿ ನೀವು ಅವರಿಂದ ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಮತ್ತೆ ದೇವಸ್ಥಾನಗಳಿಗೆ ಈ ದಿನ ನೀವು ಭೇಟಿ ನೀಡ್ತೀರಿ. ವ್ಯಾಪಾರದಲ್ಲಿ ಒಂದಿಷ್ಟು ಒತ್ತಡ ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಬದಲಾವಣೆಗಳು ಇರುತ್ತೆ.
ಅಂದ್ರೆ ಒಂದಿಷ್ಟು ಬೇರೆ ಸ್ಥಳಗಳಿಗೆ ಬದಲಾವಣೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಈ ದಿನ ಸ್ವಲ್ಪ ವೀಕೆಂಡ್ ಅಂತ ಹೇಳ್ಬಿಟ್ಟು ಆದಷ್ಟು ಎಂಜಾಯ್ ಮಾಡ್ತೀರಿ. ಫ್ಯಾಮಿಲಿ ನಡುವೆ, ಸಂಬಂಧಿಕರಲ್ಲಿ ಮತ್ತೆ ಸ್ನೇಹಿತರ ಜೊತೆ ಎಂಜಾಯ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಇನ್ನು ಈ ದಿನದ ನೀವು ಕೇತುವಿನ ಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿರುತ್ತೆ. ಇನ್ನು ವೃಷಭ ರಾಶಿಯವರು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳ ಅವಕಾಶಗಳಿವೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂತ ಸಮಯ ಇದೆ. ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕುಟುಂಬ ಮತ್ತು ಆಪ್ತ ಸ್ನೇಹಿತರೊಂದಿಗೆ ಸಮಯ ಕಳೆಯುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ನಿಮ್ಮ ದಿನನಿತ್ಯ ಅಂದ್ರೆ ಈ ಒಂದು ದಿನದ ಆರಂಭದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಂಡು ಜೀವನದಲ್ಲಿ ಹೊಸ ಸುದ್ದಿಗಳನ್ನು ಕೇಳ್ತೀರಿ. ಮತ್ತೆ ಹೊಸದಾಗಿ ಯಾವುದಾದ್ರೂ ಒಂದು ಮಾರ್ಗವನ್ನು, ದಾರಿಯನ್ನು ಹುಡುಕುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಬೇಡಿ. ಯಾಕಂದ್ರೆ ಈ ನಿರ್ಧಾರನೇ ನಿಮಗೆ ಒಂದಿಷ್ಟು ದೊಡ್ಡ ಸವಾಲುಗಳಾಗಿ ಎದುರಾಗ್ತವೆ. ಇನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳು ಕೂಡಿ ಬರುತ್ತೆ. ಸಂಗಾತಿಯೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಹೊಸ ವ್ಯಾಪಾರ ಆರಂಭ ಮಾಡಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಉದ್ಯೋಗಿಗಳಿಗೆ ಉತ್ತಮವಾದಂತ ಪ್ರೋತ್ಸಾಹ ಇರುತ್ತೆ. ಸಪೋರ್ಟ್ ಅನ್ನುವಂಥದ್ದು ಇರುತ್ತೆ. ಸಂಬಂಧಿಕರಿಂದ, ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಇನ್ನು ಇವತ್ತಿನ ಪರಿಹಾರ, ವಿದ್ಯಾರ್ಥಿಗಳಿಗೆ, ಬಡವರಿಗೆ ಪುಸ್ತಕಗಳು ದಾನ ಧರ್ಮದ ರೀತಿಯಲ್ಲಿ ನೀಡುವುದರಿಂದ ಒಳ್ಳೆಯ ಅವಕಾಶಗಳು ಇವತ್ತಿನ ದಿನ ಸಿಗುತ್ತೆ. ಇನ್ನು ಮಿಥುನ ರಾಶಿಯವರು ಇಂದು ಬಹಳ ದಿನಗಳ ನಂತರ ನಿಮ್ಮ ಆಪ್ತರನ್ನು ಭೇಟಿಯಾಗುವಂತ ಅವಕಾಶಗಳು ಇರುತ್ತೆ. ಇದರಿಂದಾಗಿ ಮನಸ್ಸು ಸಂತೋಷವಾಗಿರುತ್ತೆ. ಮತ್ತೆ ನಿಮ್ಮ ಒಂದು ಖುಷಿಯಾದ ವಾತಾವರಣ ಇವತ್ತು ನೀವು ನೋಡ್ತೀರಿ. ಸ್ನೇಹಿತರ ಜೊತೆಗೆ ಒಂದಿಷ್ಟು ಸಮಯವನ್ನು ಕಳೆಯುತ್ತೀರಿ. ಅವರೊಂದಿಗೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಗಳು, ನಿಮ್ಮ ಕಷ್ಟ ಸುಖಗಳು ಹಂಚಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನೀವು ಆಯೋಜಿಸಲು ಒಂದಿಷ್ಟು ಸಾಧ್ಯವಿರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಎಷ್ಟೋ ದಿನದಿಂದ ನೀವು ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಎದುರಿಸ್ತಿದ್ರೆ ಅದೆಲ್ಲ ಈ ಸಮಯದಲ್ಲಿ ನಿವಾರಣೆ ಆಗುತ್ತೆ. ವಾಹನ ವ್ಯಾಪಾರಿಗಳಿಗೆ ಲಾಭ ಸಿಗುತ್ತೆ. ಕೌಟುಂಬಿಕ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಜೊತೆಗೆ ಉದ್ಯೋಗಿಗಳ ಸ್ಥಾನಮಾನ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಕೆಲಸ ಮಾಡುವಂತವರಿಗೆ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಸನ್ಮಾನ, ಒಳ್ಳೆಯ ಹೆಸರು ಮತ್ತೆ ಒಂದು ಒಳ್ಳೆ ಕೆಲಸ ಮಾಡುವಂತ ಒಂದು ಜವಾಬ್ದಾರಿಯನ್ನು ನೀವು ಪಡೆದುಕೊಂಡಿರ್ತೀರಿ. ಇದರ ಜೊತೆ ಆರ್ಥಿಕತೆಯಲ್ಲಿ ಲಾಭವೂ ಕೂಡ ಹೆಚ್ಚಾಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಆಗಿರುತ್ತೆ. ಇನ್ನು ದಕ್ಷಿಣಮೂರ್ತಿ ಸ್ತೋತ್ರ, ಸರಸ್ವತಿ ಸ್ತೋತ್ರ ಜಪ ಮಾಡುವುದರಿಂದ ಸಕಲ ಸಂಪತ್ತುಗಳು ಈ ದಿನ ಪಡೆದುಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿಯವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ದುಡುಕಿ ಆತುರದಿಂದ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಜೊತೆಗೆ ಸಂಬಂಧಗಳಲ್ಲಿ ಆತ್ಮೀಯತೆ ಇರುತ್ತೆ. ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾಧುರ್ಯ ಹೆಚ್ಚಾಗುತ್ತೆ. ಅಂದ್ರೆ ಸಂತೋಷದ ಒಂದು ವಾತಾವರಣ ನೀವು ನೋಡ್ತೀರಿ. ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳು ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಇವತ್ತಿನ ದಿನ ಒಂದು ಒಳ್ಳೆಯ ಒಂದು ಸಾಧನೆ ಗಳಿಸ್ತೀರಿ, ಸಂಪಾದನೆ ಮಾಡ್ತೀರಿ. ಮತ್ತೆ ಹಣದ ಒಂದು ಲಾಭವೂ ಕೂಡ ಈ ದಿನ ನಿಮಗೆ ಸಿಗುತ್ತೆ. ಇವತ್ತಿನ ದಿನ ಯಾರಾದರೂ ಕಷ್ಟದಲ್ಲಿ ಇದ್ದವರಿಗೆ ಒಂದು ಒಳ್ಳೆಯ ಸಹಾಯವನ್ನು ಮಾಡ್ತೀರಿ. ಅವರಿಗೆ ಬೆಂಬಲವನ್ನು ನೀಡ್ತೀರಿ. ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಇವತ್ತಿನ ದಿನ ನೀವು ಮಾಡ್ತೀರಿ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳು ಬಹಳಷ್ಟು ಒಂದು ಅನುಕೂಲಗಳು ಮತ್ತೆ ಉತ್ಸಾಹದಾಯಕವಾಗಿ ನಡೆಯುತ್ತೆ. ಮತ್ತೆ ಕೈಗೊಂಡ ವ್ಯವಹಾರಗಳು ನಿರಾಸೆಗೊಳಿಸುತ್ತೆ. ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು, ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ. ಆರೋಗ್ಯದ ಕಡೆ ಕುಟುಂಬದಲ್ಲಿ ಎಚ್ಚರವಿರಿ. ಅಂದ್ರೆ ಹಿರಿಯರಾಗಿರಬಹುದು, ವಯಸ್ಸಾಗಿರೋರು, ಈ ರೀತಿಯ ಒಂದು ಕುಟುಂಬದಲ್ಲಿರುವಂತ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಮನೆಯ ಹೊರಗೆ ಜಾಗ್ರತೆಯಿಂದ ಇರಬೇಕು. ಕೆಲವೊಂದು ಸಮಸ್ಯೆಗಳು, ಅಡ್ಡಿ ಆತಂಕಗಳು ಎದುರಾಗ್ತವೆ. ಅದರಲ್ಲಿ ಸ್ವಲ್ಪ ಎಚ್ಚರವಿರಿ. ಉದ್ಯೋಗದಲ್ಲಿ ಉತ್ತಮವಾದಂತ ಲಾಭವಿದೆ.
ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಇನ್ನು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆಯುವುದರ ಮೂಲಕದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ಕಾಣ್ತೀರಿ. ಇನ್ನು ಸಿಂಹ ರಾಶಿಯವರು ಕೆಲಸದ ಒತ್ತಡ ಈ ದಿನದಲ್ಲಿ ತುಂಬಾ ಹೆಚ್ಚಿರುತ್ತೆ. ಹೊಸ ಜವಾಬ್ದಾರಿಗಳನ್ನು ಎಚ್ಚರಿಕೆಯಿಂದ ನೀವು ಮಾಡ್ತೀರಿ. ಯಾವುದೇ ಕೆಲಸದ ಬಗ್ಗೆ ಹೆಚ್ಚು ಒತ್ತಡ ತೆಗೆದುಕೊಳ್ಬೇಡಿ. ನಿಮ್ಮ ಎಲ್ಲಾ ಕೆಲಸಗಳನ್ನು ಸಂಘಟಿತ ರೀತಿಯಲ್ಲಿ ಪೂರ್ಣಗೊಳಿಸಿ. ಅಂದ್ರೆ ಯಾವುದೇ ಕೆಲಸ ಆಗಿರಬಹುದು, ಅದನ್ನು ನಿಭಾಯಿಸಿಕೊಂಡು ಹೋಗುವಂತ ಪ್ರಯತ್ನಗಳನ್ನು ಮಾಡಿ. ಸಾಧ್ಯವಾದಷ್ಟು ಸಂಪೂರ್ಣವಾದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ, ಅರ್ಧಕ್ಕೆ ನಿಲ್ಲಿಸಬೇಡಿ. ಅದರಿಂದ ನಿಮಗೆ ನಷ್ಟಗಳು ಉಂಟಾಗುತ್ತೆ. ಮತ್ತೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಗಮನ ಕೊಡಿ. ವಿಶ್ರಾಂತಿ ಪಡೆಯಲು ಮರೆಯಬೇಡಿ. ಈ ದಿನ ವೈಯಕ್ತಿಕ ಮತ್ತೆ ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಕೊಡಿ. ಮತ್ತೆ ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಈ ದಿನದಲ್ಲಿ ಅಳವಡಿಸಿಕೊಳ್ಬೇಕು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವಂತದ್ದು ಒಳ್ಳೆಯದಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ಇವತ್ತಿನ ದಿನ ಸಾಲವನ್ನು ಮಾಡುವಂತ ಪ್ರಯತ್ನಗಳನ್ನು ನೀವು ಮಾಡ್ತೀರಿ. ವೃತ್ತಿ ಜೀವನದಲ್ಲಿ ವ್ಯವಹಾರಗಳಲ್ಲಿ ಒತ್ತಡದ ಪರಿಸ್ಥಿತಿಗಳು ಇರುತ್ತೆ. ಮತ್ತೆ ವ್ಯವಹಾರದಲ್ಲಿ ಹೆಚ್ಚು ಜವಾಬ್ದಾರಿಗಳಿಂದ ನಿಮಗೆ ವಿಶ್ರಾಂತಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ವ್ಯಾಪಾರ ಮಾಡುವಂತ ಒಂದು ಸನ್ನಿವೇಶದಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳಬೇಕು ಅಷ್ಟು ಸಮಯ ತೆಗೆದುಕೊಂಡು ಆ ಒಂದು ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಡಿ. ಜೊತೆಗೆ ವಿಶ್ರಾಂತಿಯ ಕಡೆನೂ ಸ್ವಲ್ಪ ಗಮನ ಕೊಡಿ. ಇದರಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ ನಿಮಗೆ ಮಧ್ಯಾಹ್ನದ ನಂತರ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಕಷ್ಟ ಪಡ್ತೀರಿ. ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಒಂದಿಷ್ಟು ಒಳ್ಳೆಯ ವಾತಾವರಣ ನೀವು ನೋಡ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಆಗಿರುತ್ತೆ. ಒಂದು ಪಾತ್ರೆಯಲ್ಲಿ ನೀವು ಹಾಲನ್ನು ಇಟ್ಟು ಅದನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಸೂರ್ಯ ಉದಯ ಆಗುವಂತ ಸಮಯದಲ್ಲಿ ಯಾವುದಾದ್ರೂ ಒಂದು ವೃಕ್ಷಕ್ಕೆ ಹಾಕುವುದರಿಂದ ಶುಭ ಫಲಗಳು ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಇವತ್ತಿನ ದಿನ ಪ್ರಗತಿಗೆ ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ. ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಹೊಸ ಯೋಜನೆಯ ಜವಾಬ್ದಾರಿಯನ್ನು ನೀವು ಪಡೆಯುತ್ತೀರಿ. ಇನ್ನು ನೀವು ಇರುವ ಸಂಸ್ಥೆಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ. ಅಂದ್ರೆ ಒಂದು ಒಳ್ಳೆ ಹೆಸರನ್ನು ನೀವು ಗಳಿಸ್ತೀರಿ, ಸಂಪಾದನೆ ಮಾಡ್ತೀರಿ. 4 ಜನರ ಮಧ್ಯದಲ್ಲಿ ಬೆಳೆಯುವಂತ ಒಂದು ಸಂದರ್ಭಗಳು ಇವತ್ತಿನ ದಿನ ಸಿಗುತ್ತೆ. ತಂಡದ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ನೀವು ಸಿದ್ಧರಾಗಿರ್ತೀರಿ. ಯಾವುದಾದ್ರೂ ಒಂದು ಸಭೆ ಕ್ಷೇತ್ರಗಳಲ್ಲಿ ಮತ್ತೆ ಕೆಲವೊಂದು ಫಂಕ್ಷನ್ಸ್ ಗಳಲ್ಲಿ ನಿಮ್ಮ ಒಂದು ಕೆಲವೊಂದು ಯೋಚನೆಗಳು, ನೀವು ಯಾವ ಒಂದು ಯೋಚನೆ ಮಾಡಬೇಕು, ಯಾವ ಹೊಸ ಕೆಲಸ ಮಾಡಬೇಕು, ಏನ್ ಮಾಡಕ್ ಹೊರಡ್ತಾ ಇದ್ದೀರಾ ತಾವು, ಅದರ ಬಗ್ಗೆ ನೀವು 4 ಜನರ ಮಧ್ಯದಲ್ಲಿ ಹಂಚ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಪ್ರಯತ್ನಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಜೊತೆಗೆ ಹೊಸ ಪರಿಚಯಗಳು ಹೆಚ್ಚಾಗುತ್ತೆ. ಮತ್ತೆ ಕೈಗೊಂಡ ಕೆಲಸ ಕಾರ್ಯಗಳು ಸಂಪೂರ್ಣ ಮಾಡುತ್ತೆ. ಉದ್ಯೋಗ ಪ್ರಯತ್ನಗಳಲ್ಲಿ ನೀವು ಒಂದಿಷ್ಟು ಸಫಲರಾಗ್ತೀರಿ. ಅಂದ್ರೆ ನೀವು ಅಂದುಕೊಂಡಂತ ಉದ್ಯೋಗಗಳು ಸಿಗದೆ ಅಧಿಕ ರೀತಿಯ ತಿರುಗಾಟಗಳು ಹೆಚ್ಚಿರುತ್ತೆ. ಇನ್ನು ನಿಮ್ಮ ಸ್ನೇಹಿತರಿಂದ ಒಂದಿಷ್ಟು ಧನ ಲಾಭ ಉಂಟಾಗುತ್ತೆ. ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಕೂಡ ಲಾಭ ಇರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮತ್ತೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಇನ್ನು ನೀವು ಮಾಡುವಂತ ಪರಿಹಾರ ಶಿವನ ಸ್ತೋತ್ರವನ್ನು ಜಪ ಮಾಡಿ ಶಿವನ ಪೂಜೆಯನ್ನು ಮಾಡೋದ್ರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ತುಲಾರಾಶಿಯವರಿಗೆ ಇಂದಿನ ದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ,
ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ನೀವು ಮಾಡುವಂತ ಕೆಲಸದ ಸ್ಥಳದಲ್ಲಿ ತುಂಬಾ ಒತ್ತಡ ಇರುತ್ತೆ. ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತೆ, ಆದರೂ ಕೂಡ ಸ್ವಲ್ಪ ಒತ್ತಡ ಇರುತ್ತೆ. ಕೆಲಸ ಮಾಡಿದರೂ ಕೂಡ ನಿಮಗೆ ಅದರಿಂದ ತೃಪ್ತಿ ಇರಲ್ಲ. ಒಂಥರ ಹಿಂಸೆ, ಒಂಥರ ಮಾನಸಿಕವಾದಂತ ಒತ್ತಡ, ಮತ್ತೆ ಏನೋ ಒಂದು ಕಡೆ ಆಸಕ್ತಿ ಇರಲ್ಲ. ಎಲ್ಲೆಲ್ಲೋ ಮನಸ್ಸು ಚಂಚಲವಾಗಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿರುತ್ತೆ, ನೀವೆಲ್ಲೋ ಒಂದು ಕಡೆ ಇರ್ತೀರಾ. ಆಯ್ತಾ? ಮತ್ತೆ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಕ್ಕರೂ ಕೂಡ ನೀವು ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮ್ಮ ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗುತ್ತೆ. ಇನ್ನು ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಿ. ಮನಸ್ಸು ನಿಮ್ದು ಒಂಥರ ಹಗುರವಾಗಿರುತ್ತೆ, ಆದರೂ ಕೂಡ ಪ್ರಸನ್ನವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಕುಟುಂಬದ ಹಿರಿಯರ ಸಹಾಯದಿಂದ ಕೆಲವೊಂದು ಕೆಲಸಗಳು ಸಂಪೂರ್ಣಗೊಳ್ಳುತ್ತೆ. ಮತ್ತೆ ದೂರ ಪ್ರಯಾಣದಿಂದ ದೈಹಿಕ ಶ್ರಮ ಹೆಚ್ಚಾಗುತ್ತೆ. ಬಂಧು ಮಿತ್ರರಿಂದ ಒತ್ತಡ ಹೆಚ್ಚಾಗುತ್ತೆ. ವ್ಯಾಪಾರಗಳಲ್ಲಿ ಲಾಭ ಗಳಿಸಲು ಈ ದಿನ ಸ್ವಲ್ಪ ಕಷ್ಟವಾಗಿದ್ರು ಕೂಡ ಶ್ರಮಪಟ್ಟು ನೀವು ಸಂಪಾದನೆ ಮಾಡ್ತೀರಿ. ಮತ್ತೆ ವೃತ್ತಿ ಜೀವನದಲ್ಲಿ, ಉದ್ಯೋಗಗಳಲ್ಲಿ ಕೆಲಸ ಕಾರ್ಯಗಳು ಶ್ರಮ ಹೆಚ್ಚಾದರೂ ಕೂಡ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಇನ್ನು ಇವತ್ತಿನ ದಿನ ಬೆಳ್ಳಿ ಖಡ್ಗ ಅಥವಾ ಬಳೆಯನ್ನು ಧರಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಇಂದು ಪ್ರೀತಿಯ ಜೀವನದ ಬಗ್ಗೆ ಗಮನ ಕೊಡಿ. ಅಂದ್ರೆ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯದ ಲಕ್ಷಣಗಳು ಕಂಡು ಬರುತ್ತೆ. ಯಾವುದೇ ಕಾರಣವಿಲ್ಲದೆ ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ರೆ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ದಿನ ನಿಮಗೆ ಆ ಕೋಪ ಪರೀಕ್ಷೆ ಮಾಡುತ್ತೆ.
ಹಾಗಾಗಿ ಕೋಪದ ಕಡೆ ಸ್ವಲ್ಪ ನಿಗಾ ಇರಲಿ. ಇದರಿಂದ ನೀವು ಕೆಲವೊಂದು ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತ ಸಂದರ್ಭಗಳಿರುತ್ತೆ. ಜಾಗ್ರತೆಯಿಂದ ಇರಿ. ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಸಂಗಾತಿಯನ್ನು ನೋಡ್ಕೊಳ್ಳಿ. ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ಹೊಂದಾಣಿಕೆಯಿಂದ ನೀವು ನೋಡ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ, ಸಂಬಂಧದ ಸಮಸ್ಯೆಗಳನ್ನು ಸಂಭಾಷಣೆಯ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ. ಅಂದ್ರೆ ನಿಮ್ಮ ಮಾತಿನ ಒಂದು ಅರ್ಥದ ಮೂಲಕದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಅರ್ಥವಾಗುವ ಹಾಗೆ ಹೇಳಿ, ಬುದ್ಧಿವಾದ ಹೇಳಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ. ಮತ್ತೆ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳಿಗೆ ಸಿದ್ಧರಾಗಿರ್ತೀರಿ. ಇನ್ನು ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಆದಾಯ ಉತ್ತಮವಾಗಿರುತ್ತೆ. ಹೊಸ ವಾಹನವನ್ನು ಖರೀದಿ ಮಾಡುವಂತ ಯೋಗ ಇದೆ. ಮನೆಯ ಹೊರಗೆ ಬೆಂಬಲ ಹೆಚ್ಚಾಗುತ್ತೆ. ಅಂದ್ರೆ ಮನೆಯಿಂದ ಈಚೆ ನಿಮಗೆ ಒಂದು ಸ್ನೇಹಿತರಿಂದ, ಮತ್ತೆ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ಒಂದು ಉನ್ನತ ಒಂದು ಸಂಸ್ಥೆಗಳಿಂದ ನಿಮಗೊಂದು ಒಳ್ಳೆಯ ಹೆಸರು ಮತ್ತೆ ಬೆಂಬಲಗಳು ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಭೂಮಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾರಾಟದಲ್ಲಿ ನಿರೀಕ್ಷಿತ ಲಾಭ ಇರುತ್ತೆ. ವ್ಯಾಪಾರಗಳಲ್ಲಿ ಅತಿ ಹೆಚ್ಚು ನೀವು ಲಾಭವನ್ನು ಪಡೆಯುತ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಇನ್ನು ನೀವು ಲಕ್ಷ್ಮೀ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಪ್ರೀತಿಯ ಸಂಬಂಧಕ್ಕೆ ತುಂಬಾ ಅನುಕೂಲವಾಗುತ್ತೆ. ಇನ್ನು ಧನುಸು ರಾಶಿಯವರು ಇವತ್ತಿನ ದಿನ ಒಂದಿಷ್ಟು ಪಾಲುದಾರಿಕೆ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಲು ಅನೇಕ ಅವಕಾಶಗಳನ್ನು ನೀವು ಪಡೆಯುತ್ತೀರಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಯಾರನ್ನು ನೀವು ಕುರುಡಾಗಿ ನಂಬಬೇಡಿ. ಯಾಕಂದ್ರೆ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬಾ ಒಳ್ಳೆಯದು. ಈ ದಿನ ನೀವು ಯಾರನ್ನು ನಂಬಿ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳಲ್ಲೂ ಕೂಡ ಹಣ ನಂಬಿ ನೀವು ಮೋಸ ಹೋಗ್ಬೇಡಿ. ಅಂದ್ರೆ ಹಣದ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾರಿಗೂ ಸಾಲನು ಈ ಒಂದು ದಿನದಲ್ಲಿ ಕೊಡಬೇಡಿ. ನೀವು ಕೂಡ ಸಾಲ ತೆಗೆದುಕೊಳ್ಬೇಡಿ. ಇದರ ಪರಿಣಾಮ ತುಂಬಾ ಇರುತ್ತೆ. ತುಂಬಾ ಗೊಂದಲಗಳಲ್ಲಿ ನೀವು ಸಿಗಾಕೋತೀರಿ. ಹಾಗಾಗಿ ಸ್ವಲ್ಪ ಎಚ್ಚರವಿರಿ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳ ಮೇಲೆ ನಿಮ್ಮ ಒಂದು ಗಮನ ಇರಲಿ. ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಮಾಧಾನ ಇರುತ್ತೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಅನಿರೀಕ್ಷಿತ ಒಂದು ಲಾಭಗಳು ಇರುತ್ತೆ. ಮತ್ತೆ ಮಾತುಗಳನ್ನು ನೀವು ಕೇಳ್ತೀರಿ. ಸಹೋದರರೊಂದಿಗೆ ವಿವಾದಗಳು ಹೆಚ್ಚಾಗುತ್ತೆ. ವ್ಯಾಪಾರಗಳು ನಿರಾಶೆಯನ್ನು ಉಂಟು ಮಾಡುತ್ತೆ. ವ್ಯಾಪಾರದಲ್ಲಿ ಇವತ್ತಿನ ದಿನ ನೀವು ಲಾಭ ಗಳಿಸುವಂತ ಪ್ರಯತ್ನಗಳು ಮಾಡಿದ್ರು ಕೂಡ ಸ್ವಲ್ಪ ಒಂದಿಷ್ಟು ನಷ್ಟಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಎಚ್ಚರವಿರಿ. ಮತ್ತೆ ಪ್ರಯಾಣದಲ್ಲಿ ರಸ್ತೆ ಅಡಚಣೆಗಳು ಉಂಟಾಗುತ್ತೆ. ಅಂದ್ರೆ ನೀವು ಮಾಡುವಂತ ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ಡ್ರೈವಿಂಗ್ ಮಾಡುವಂತವರು ಕೂಡ ಸ್ವಲ್ಪ ಜೋಪಾನವಾಗಿ ವಾಹನವನ್ನು ಚಲಾಯಿಸಿ. ಇನ್ನು ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಚಿಂತೆಗಳು ಹೆಚ್ಚಾಗುತ್ತೆ. ಹಣಕಾಸಿನ ವ್ಯವಹಾರಗಳು ನಿರಾಸೆಗೊಳ್ಳುತ್ತೆ. ಇನ್ನು ಬಂಧು ಮಿತ್ರರಿಂದ ಅನಿರೀಕ್ಷಿತ ಮಾತುಗಳನ್ನು ನೀವು ಕೇಳಬೇಕಾಗುವಂತ ಸನ್ನಿವೇಶಗಳು ಬರುತ್ತೆ. ಇದರಿಂದ ಕೆಲವೊಂದು ಮನಸ್ತಾಪಗಳು, ಕೆಲವೊಂದು ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಕೈಗೆತ್ತಿಕೊಂಡಂತ ಕೆಲಸಗಳಲ್ಲಿ ವಿಳಂಬ ಉಂಟಾಗುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಒತ್ತಡಗಳು ಇರುತ್ತೆ. ಇಂದು ನಿಮಗೆ ಅವಶ್ಯಕತೆ ಇರುವಂತ ಸಮಯದಲ್ಲಿ ಹಣ ಸಿಗದೆ ತೊಂದರೆಗೆ ಸಿಗಾಕೋತೀರಿ. ಮತ್ತೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವಂತದ್ದು ಪ್ರಯತ್ನ ಮಾಡಿ. ಎಚ್ಚರವಾಗಿರಿ. ಆದಷ್ಟು ದೇವರ ಭಗವಂತನ ಆಶೀರ್ವಾದದಿಂದ ದಿನದ ಒಂದು ಪ್ರಾರಂಭ ಮಾಡಿ. ದಿನದ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೋ ಒಂದು ಭಗವಂತನ ಆಶೀರ್ವಾದ ಪಡೆದುಕೊಂಡು ಮನೆಯಲ್ಲಿ ನಿಮ್ಮ ಒಂದು ದೇವರ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ದಿನದ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಇಂದು ನೀವು ಪೂಜಾ ಸ್ಥಳದಲ್ಲಿ ಬಿಳಿ ಒಂದು ಸಂಘವನ್ನು, ಅಂದ್ರೆ ಬಿಳಿಯ ಬಣ್ಣದ ಒಂದು ಬಟ್ಟೆಯನ್ನು ಇಟ್ಟು ಅದನ್ನು ನಿಯಮಿತವಾಗಿ ಪೂಜೆ ಮಾಡೋದ್ರಿಂದ, ಮತ್ತೆ ಬಿಳಿಯ ಒಂದು ಶಂಖವನ್ನು ಇಟ್ಟು ಅದನ್ನು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ನೀವು ಇವತ್ತಿನ ದಿನ ಪೂಜೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತ ಫಲಗಳು ನಿಮಗೆ ಸಿಗುತ್ತೆ.
ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿನ ಸಾಮಾನ್ಯವಾಗಿರುವಂತ ದಿನವಾಗಿರುತ್ತೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಗಳು ಮಾಡ್ತೀರಿ, ಸಾಧ್ಯತೆ ಇದೆ. ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡು ಬರಬಹುದು. ಕುಟುಂಬವು ನಿಮ್ಮನ್ನು ಬೆಂಬಲಿಸುತ್ತೆ, ಅಂದ್ರೆ ಕುಟುಂಬ ವರ್ಗದಲ್ಲಿ ನಿಮಗೆ ಕೆಲವೊಂದು ಬೆಂಬಲ, ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಆದಾಯ ಹೆಚ್ಚಾಗುತ್ತೆ. ನೀವು ಶೈಕ್ಷಣಿಕ ಕೆಲಸಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗಬಹುದು. ಅಂದ್ರೆ ನಿಮ್ಮ ಒಂದು ಉದ್ಯೋಗಕ್ಕಾಗಿ, ಕೆಲಸ ಕಾರ್ಯಗಳಿಗಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ವಲಸೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ನಿಮಗೆ ಸ್ನೇಹಿತರಿಂದ ಬೆಂಬಲ ಇರುತ್ತೆ. ಮತ್ತೆ ಆರ್ಥಿಕ ಲಾಭಗಳು ಸಿಗುವಂತ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಒಂದು ಬೆಳವಣಿಗೆ ಕಾಣುವಂತ ಒಂದು ಸಾಧ್ಯತೆ ಇದೆ. ಪಾಲುದಾರಿಕೆಯಿಂದಲೂ ಕೂಡ ನೀವು ಒಂದಿಷ್ಟು ಪ್ರಯೋಜನವನ್ನು ಪಡೆಯುತ್ತೀರಿ. ಮತ್ತೆ ವಿವಿಧ ಆದಾಯ ಮೂಲಗಳಿಂದ ಹಣಕಾಸಿನ ಅರಿವು ನಿಮಗೆ ನಿಮ್ಮ ಕಡೆಗೆ ಹರಿಯುತ್ತಲೇ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಂತ ಸಾಧ್ಯತೆಗಳು ಇದೆ. ಮತ್ತೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಈ ದಿನ. ಜೊತೆಗೆ ಸಮಾಜದ ಹಿರಿಯರ ಜೊತೆಗೆ ಒಂದಿಷ್ಟು ಚರ್ಚೆ ನಿಮಗೆ ಈ ದಿನ ಲಾಭವನ್ನು ತಂದುಕೊಡುತ್ತೆ. ವಿವಾದಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಪಡೆಯುತ್ತೀರಿ. ಹೊಸ ಪ್ರಯತ್ನಗಳಿಗೆ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ಕಾಣ್ತೀರಿ. ಮತ್ತೆ ಸಾಲ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಇವತ್ತಿನ ದಿನ ನಿಮಗೆ ಮುಕ್ತಿ ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಇನ್ನು ನೀವು ನಿಮ್ಮ ಇಷ್ಟ ದೇವರ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಕುಂಭರಾಶಿಯವರು ಇವತ್ತಿನ ದಿನ ಕೆಲಸದಲ್ಲಿ ಯಶಸ್ಸನ್ನು ಸಾಧನೆ ಮಾಡಲು ಇವತ್ತಿನ ದಿನ ಉತ್ತಮವಾಗಿದೆ. ಒಳ್ಳೆ ಅವಕಾಶ ಇದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಇವತ್ತಿನ ದಿನ ಸಕ್ಸಸ್ ಸಿಗುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಆದಾಯದಲ್ಲಿ ಹೆಚ್ಚಾಗಿರುವಂತ ಒಂದು ಲಾಭ ಇದೆ. ಮತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತೆ ಸಾಮರಸ್ಯ ಇರುತ್ತೆ. ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ನೀವು ನೆಮ್ಮದಿಯನ್ನು ಪಡೆದುಕೊಳ್ತೀರಿ. ನೀವು ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಹಾಯ ಪಡೆಯುವುದನ್ನು ಮುಂದುವರಿಸ್ತೀರಿ. ಮತ್ತೆ ನಿಮಗೆ ಬೆಂಬಲ ಇರುತ್ತೆ. ಇವತ್ತಿನ ದಿನ ಸಪೋರ್ಟ್ ಅನ್ನುವಂಥದ್ದು ಇರುತ್ತೆ. ನಿಮ್ಮ ತಾಯಿಯ ಮನೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಅಂದ್ರೆ ನಿಮ್ಮ ತಾಯಿಯವರ ಕಡೆಯಿಂದ, ತಾಯಿಯವರ ಮನೆ ಕಡೆಯಿಂದ ಒಂದು ಒಳ್ಳೆಯ ಸುದ್ದಿ ಕೇಳ್ತೀರಿ. ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಅನಾರೋಗ್ಯ ಪೀಡಿತ ವ್ಯಕ್ತಿಯ ಆರೋಗ್ಯಕ್ಕೆ ಒಂದಿಷ್ಟು ಸಮಾಧಾನ ಇರುತ್ತೆ. ಮತ್ತೆ ಆರೋಗ್ಯದಲ್ಲಿ ಆ ಒಂದು ಗುಣವನ್ನು ನೀವು ಕಾಣ್ತೀರಿ. ಅಧಿಕಾರಿಗಳಿಂದ ಬಟ್ಟೆ ಮತ್ತು ವಾಹನ ಈ ರೀತಿಯ ನಿರ್ವಹಣೆಯ ವೆಚ್ಚಗಳು ನಿಮಗೆ ಹೆಚ್ಚಾಗುತ್ತೆ. ಇನ್ನು ಹಣದ ವಿಚಾರದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ತೀರಿ. ಬಂಧು ಮಿತ್ರರಿಂದ ಶುಭ ಸುದ್ದಿ ಈ ದಿನದಲ್ಲಿ ನೀವು ಕೇಳ್ತೀರಿ. ಬಾಲ್ಯದ ಗೆಳೆಯರೊಂದಿಗೆ ದೂರ ಪ್ರಯಾಣವನ್ನು ಮಾಡ್ತೀರಿ. ಒಂದಿಷ್ಟು ಬಾಲ್ಯದ ಗೆಳೆಯರ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯುತ್ತೀರಿ. ಮತ್ತೆ ಔಟ್ ಸೈಡ್ ಹೋಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಿಗೆ ಇದ್ದ ಅಡೆತಡೆಗಳು ಇವತ್ತಿನ ದಿನ ನಿವಾರಣೆ ಆಗ್ತವೆ. ಇನ್ನು ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಆಗಿರುತ್ತೆ. ಇವತ್ತಿನ ದಿನ ನೀವು ಕಪ್ಪು ಎಳ್ಳು ದಾನ ಮಾಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷಗಳು ಇರುತ್ತೆ. ಇನ್ನು ಕೊನೆಯ ಮೀನರಾಶಿಯವರು, ಇಂದು ನೀವು ಅನೇಕ ಕ್ಷೇತ್ರಗಳಲ್ಲಿ ಪ್ರತಿಷ್ಠೆ ಮತ್ತು ಗೌರವವನ್ನು ಪಡೆಯಲು ಸಾಧ್ಯವಾಗುತ್ತೆ. ನೀವು ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ಮತ್ತೆ ಪ್ರವಾಸ ಹೋಗುವ ಬಗ್ಗೆ ಒಂದಿಷ್ಟು ಯೋಚನೆಯನ್ನು ಮಾಡ್ತೀರಿ. ಇವತ್ತಿನ ದಿನ ನಿಮ್ಮ ಮಕ್ಕಳು ಮತ್ತೆ ಹೆಂಡತಿಯಿಂದಲೂ ಕೂಡ ಒಂದಿಷ್ಟು ಸಂತೋಷವನ್ನು ಪಡೆಯುತ್ತೀರಿ. ನಿಮ್ಮ ವೈವಾಹಿಕ ಜೀವನವು ಕೂಡ ಸಂತೋಷದಿಂದ ಕೂಡಿರುತ್ತೆ. ಇನ್ನು ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡಲು ನಿಮಗೆ ಇವತ್ತಿನ ದಿನ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನೀವು ಅನಿರೀಕ್ಷಿತ ಪ್ರಯಾಣಗಳನ್ನು ಮಾಡಬೇಕಾಗುತ್ತೆ. ವೃತ್ತಿ ವ್ಯವಹಾರಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಇರುತ್ತೆ. ಸಾಲದ ಒತ್ತಡ ಹೆಚ್ಚಾಗಿರುತ್ತೆ. ಉದ್ಯೋಗಿಗಳ ಕೆಲಸದ ಹೊರೆ ಹೆಚ್ಚಾಗಿರುತ್ತೆ. ಮತ್ತೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಇರುತ್ತೆ. ಇದರಿಂದ ಒಂದಿಷ್ಟು ತಲೆನೋವು ಹೆಚ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕುಟುಂಬದ ವಿಷಯದಲ್ಲಿ ಒಂದಿಷ್ಟು ಸಂತೋಷದಿಂದ ಇರುವಂತ ಪ್ರಯತ್ನಗಳನ್ನು ಮಾಡಿ. ಹಾಗಾಗಿ ಇವತ್ತಿನ ಅದೃಷ್ಟ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಇನ್ನು ನೀವು ಇವತ್ತಿನ ದಿನ ಹೆಸರು ಬೇಳೆಯನ್ನು ರಾತ್ರಿಯಲ್ಲಿ ನೆನೆಸಿಟ್ಟು ಅದನ್ನು ಬೆಳಿಗ್ಗೆ ಪಕ್ಷಿಗಳಿಗೆ ನೀಡಿದರೆ ನಿಮ್ಮ ಪ್ರೀತಿಯ ಸಂಬಂಧವು ಉತ್ತಮವಾಗಿರುತ್ತೆ.
ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹಲವಾರು ವಿಷಯಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಜೊತೆಗೆ ಮಾಸ ಭವಿಷ್ಯ, ಇನ್ನು ಹಲವಾರು ಮಾಹಿತಿಗಳು ವಿಷಯಗಳನ್ನು ಈ ಒಂದು ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.